ನೋಡಿ, ನಮ್ಮಲ್ಲಿ ಬಹಳಷ್ಟು ಜನ ನಾವು ಹಣಕ್ಕಾಗಿ ಕೆಲಸ ಮಾಡ್ತೀವಿ ಅಲ್ವಾ? ಆದ್ರೆ ಹಣ ನಮ್ಮಿಗೋಸ್ಕರ ಕೆಲಸ ಮಾಡೋ ಹಾಗೆ ಮಾಡೋದು ಹೇಗೆ? ರಾಬರ್ಟ್ ಕಿಯೋಸಾಕಿಯವರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕ ಇದೇ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಇದು ದುಡ್ಡು ಮಾಡೋಕೆ ಟ್ರಿಕ್ಸ್ ಹೇಳೋ ಪುಸ್ತಕ ಅಲ್ಲ, ಬದಲಾಗಿ ಹಣದ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನ, ನಮ್ಮ ಮೈಂಡ್ ಸೆಟ್ ಅನ್ನೇ ಬದಲಾಯಿಸುವ ಒಂದು ಪವರ್ಫುಲ್ ಪಾಠ. ಈ ಒಂದೇ ಒಂದು ವಾಕ್ಯದಲ್ಲಿ ಇಡೀ ಪುಸ್ತಕದ ಸಾರಾಂಶನೇ ಅಡಗಿದೆ ಅಂತ ಹೇಳ್ಬಹುದು. ಇದು ಇಬ್ರು ತಂದೆಯರ ಕಥೆ. ಒಬ್ರು ಚೆನ್ನಾಗಿ ಓದಿ ಸರ್ಕಾರಿ ನೌಕರಿಯಲ್ಲಿದ್ದ ಬಡ ತಂದೆ, ಇನ್ನೊಬ್ರು ಅಷ್ಟೇನೂ ಓದಿಲ್ಲದಿದ್ರು ಬಿಸ್ನೆಸ್ ಜ್ಞಾನದಿಂದ ಶ್ರೀಮಂತರಾದ ಶ್ರೀಮಂತ ತಂದೆ. ಹಣದ ವಿಷಯಕ್ಕೆ ಬಂದ್ರೆ ಇವರಿಬ್ಬರ ಯೋಚನೆಗಳು ಕಂಪ್ಲೀಟ್ ಆಪೋಸಿಟ್. ಹಾಗಾದ್ರೆ ಈ ಎರಡು ತತ್ವಗಳ ನಡುವೆ ಅಂಥ ವ್ಯತ್ಯಾಸವಾದ್ರೂ ಏನು? ಅದು ಶಿಕ್ಷಣ, ಕೆಲಸ, ರಿಸ್ಕ್ ತಗೊಳ್ಳೋದು, ಹೀಗೆ ಪ್ರಮುಖ ವಿಷಯಗಳ ಬಗ್ಗೆ ಅವರು ಕೊಡ್ತಿದ್ದ ಸಲಹೆಗಳಲ್ಲಿ ಏಕ್ದಮ್ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಂದೇ ವಿಷಯ, ಆದ್ರೆ ಇಬ್ಬರ ದೃಷ್ಟಿಕೋನಗಳು ಸಂಪೂರ್ಣವಾಗಿ ಬೇರೆ ಬೇರೆ. ನೋಡಿ, ಇವರಿಬ್ಬರ ದೃಷ್ಟಿಕೋನದಲ್ಲಿರೋ ವ್ಯತ್ಯಾಸ ಶಿಕ್ಷಣದ ಉದ್ದೇಶದಿಂದಾನೇ ಶುರುವಾಗತ್ತೆ. ಬಡ ತಂದೆಯ ಪ್ರಕಾರ ಶಿಕ್ಷಣ ಅಂದ್ರೆ ಒಂದು ಸೇಫ್ ಆದ ಕೆಲಸ ಹುಡ್ಕೋಕಿರೋ ದಾರಿ. ಆದ್ರೆ ಶ್ರೀಮಂತ ತಂದೆಯ ಪ್ರಕಾರ ಶಿಕ್ಷಣ ಅನ್ನೋದು ಬೇರೆಯವರಿಗೆ ಕೆಲಸ ಕೊಡುವ ಮಾಲೀಕರಾಗೋಕೆ ಸಹಾಯ ಮಾಡಬೇಕು. ನನ್ನಿಂದ ಇದು ಸಾಧ್ಯವಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಮೆದುಳು ಯೋಚನೆ ಮಾಡೋದನ್ನೇ ನಿಲ್ಲಿಸ್ಬಿಡತ್ತೆ. ಅಲ್ಲೇ ಫುಲ್ ಸ್ಟಾಪ್. ಆದ್ರೆ ಇದನ್ನ ನಾನು ಹೇಗೆ ಸಾಧಿಸ್ಬೋದು ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಆಗ ನಮ್ಮ ಮೆದುಳು ಆಕ್ಟಿವ್ ಆಗತ್ತೆ. ಹೊಸ ಹೊಸ ಸಾಧ್ಯತೆಗಳನ್ನ ಹುಡುಕೋಕೆ ಶುರು ಮಾಡತ್ತೆ. ಶ್ರೀಮಂತ ತಂದೆ ಹೇಳೋದು ಇದನ್ನೇ. ಮೊದಲನೇ ಮಾತು, ನನ್ನಿಂದ ಆಗಲ್ಲ ಅನ್ನೋದು ಒಂದು ರೀತಿ ಮೆಂಟಲ್ ಲೇಜಿನೆಸ್ನ ಸಂಕೇತ ಅಂತ. ಇಲ್ಲಿ ಹಣದ ವಿಷಯದಲ್ಲಿ ಭಯವನ್ನು ಹೇಗೆ ನೋಡಲಾಗುತ್ತೆ ಅನ್ನೋದ್ರಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಬಡ ತಂದೆ ಸುರಕ್ಷಿತವಾಗಿರು ಅಂತಾರೆ, ಅಂದ್ರೆ ಭಯದಿಂದ ದೂರ ಇರೋಕೆ ಹೇಳ್ತಾರೆ. ಆದ್ರೆ ಶ್ರೀಮಂತ ತಂದೆ ಜ್ಞಾನ ಬಳಸಿ ಆ ಭಯವನ್ನೇ ಎದುರಿಸಿ ರಿಸ್ಕ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿ ಅಂತ ಪ್ರೋತ್ಸಾಹಿಸ್ತಾರೆ. ಹಾಗಾದ್ರೆ ಕಿಯೋಸಾಕಿಯರವರ ಹಣದ ಪಾಠ ಶುರುವಾಗಿದ್ದು ಹೇಗೆ? ಅದು ಅವರ 9ನೇ ವಯಸ್ಸಿನಲ್ಲಿ ಒಂದು ತುಂಬಾನೇ ಸಿಂಪಲ್ ಆದ್ರೂ ಬಹಳನೇ ಪವರ್ಫುಲ್ ಆದ ಅನುಭವದಿಂದ. ಶ್ರೀಮಂತರ ಮಕ್ಕಳು ಓದೋ ಶಾಲೆಯಲ್ಲಿ ಓದಿದ್ದ ಇವರಿಬ್ಬರನ್ನ ಅವರ ಫ್ರೆಂಡ್ಸ್ ಬಡವರು ಅಂತ ಆಟಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಆಗಲೇ ಅವರಿಗೆ ಶ್ರೀಮಂತರಾಗಬೇಕು ಅನ್ನೋ ಹಠ ಶುರುವಾಗುತ್ತೆ. ಆ ಕಾಲದಲ್ಲಿ ಟೂತ್ಪೇಸ್ಟ್ ಟ್ಯೂಬ್ಗಳು ಸೀಸದಿಂದ ಅಂದ್ರೆ ಲೆಡ್ನಿಂದ ಮಾಡ್ತಿದ್ರು. ಸೊ ಇವರು ಆ ಟ್ಯೂಬ್ಗಳನ್ನೆಲ್ಲ ಕರಗಿಸಿ 5 ಸೆಂಟ್ ನಾಣ್ಯದ ಅಚ್ಚು ಹಾಕಿ ಅಕ್ಷರಶಃ ಹಣ ತಯಾರಿಸೋಕೆ ಶುರು ಮಾಡಿದ್ರು. ಇದು ಅವರ ಮುಗ್ಧತೆ ಮತ್ತು ಕ್ರಿಯೇಟಿವಿಟಿ ಎರಡನ್ನೂ ತೋರಿಸುತ್ತೆ. ಇವರು ಮಾಡ್ತಿದ್ದ ನಕಲಿ ನಾಣ್ಯದ ಬಿಸ್ನೆಸ್ ಕಾನೂನು ಬಾಹಿರ ಅಂತ ಗೊತ್ತಾದಾಗ ರಾಬರ್ಟ್ ಅವರ ತಂದೆ ಒಂದು ಮುಖ್ಯವಾದ ನಿರ್ಧಾರ ತಗೋತಾರೆ. ಅವರೇ ರಾಬರ್ಟ್ನನ್ನ ಸರಿಯಾದ ಗುರುಗಳ ಹತ್ರ ಅಂದ್ರೆ ಮೈಕ್ನ ಶ್ರೀಮಂತ ತಂದೆಯ ಬಳಿ ಕಳಿಸ್ಕೊಡ್ತಾರೆ. ಇದು ರಾಬರ್ಟ್ ಅವರ ಜೀವನವನ್ನೇ ಬದಲಾಯಿಸಿದ ಮೊದಲ ಹೆಜ್ಜೆ. ಶ್ರೀಮಂತ ತಂದೆಯ ಆಫರ್ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿತ್ತು. ನೋಡು, ನಾನು ಕ್ಲಾಸ್ ತಗೊಳ್ಳಲ್ಲ, ನಿನಗೆ ಅನುಭವ ಕೊಡ್ತೀನಿ, ನನ್ ಜೊತೆ ಕೆಲ್ಸ ಮಾಡು, ನಾನು ಕಲಿಸ್ತೀನಿ, ಒಪ್ಗೆ ಇದ್ರೆ ಈಗ್ಲೇ ಹೇಳು, ಇಲ್ಲಾಂದ್ರೆ ಬಿಡು. ಅವಕಾಶಗಳು ಹೆಚ್ಚು ಹೊತ್ತು ಕಾಯೋದಿಲ್ಲ ಅನ್ನೋದೇ ಅವರ ಮೊದಲ ಪ್ರಾಕ್ಟಿಕಲ್ ಲೆಸನ್ ಆಗಿತ್ತು. ಅಬ್ಬಾ, ಕೆಲ್ಸ ಅಂದ್ರೆ ಸಿಕ್ಕಾಪಟ್ಟೆ ಬೋರಿಂಗ್. ಪ್ರತಿ ಶನಿವಾರ 3 ಗಂಟೆ ಡಬ್ಬಿಗಳ ಮೇಲ್ ಕೂತಿದ್ದ ಧೂಳನ್ನು ಒರೆಸೋದು, ಅದಕ್ಕೆ ಸಿಗ್ತಿದ್ದ ಸಂಬಳ ಬರೀ 10 ಸೆಂಟ್. ಆದ್ರೆ ಇದೆಲ್ಲವೂ ಆ ದೊಡ್ಡ ಪಾಠದ ಮೊದಲ ಭಾಗ ಅಷ್ಟೇ. ಕೆಲವೇ ವಾರಗಳಲ್ಲಿ ಆ ಕಡಿಮೆ ಸಂಬಳ, ಬೋರಿಂಗ್ ಕೆಲ್ಸ ರಾಬರ್ಟ್ಗೆ ಸಾಕಾಗಿ ಹೋಯಿತು. ಆ ಹತಾಶೆಯೇ ಶ್ರೀಮಂತ ತಂದೆಯ ಜೊತೆಗಿನ ಮೊದಲ ಸೀರಿಯಸ್ ಮಾತುಕತೆಗೆ ಕಾರಣವಾಯಿತು. ಈ ಕೋಪ, ಈ ಹತಾಶೆಯನ್ನೇ ಶ್ರೀಮಂತ ತಂದೆ ಕಾಯ್ತಾ ಇದ್ದಿದ್ದು. ಯಾಕಂದ್ರೆ ಕೇವಲ ಸಂಬಳಕ್ಕೋಸ್ಕರ ದುಡಿಯೋ ಚಕ್ರದಲ್ಲಿ ಸಿಕ್ಕಾಕೊಂಡಾಗ ಹೇಗನ್ಸುತ್ತೆ ಅನ್ನೋ ಅನುಭವವೇ ಅದರಿಂದ ಹೊರಗೆ ಬರೋಕೆ ಬೇಕಾದ ಮೊದಲ ಪಾಠವಾಗಿತ್ತು. ಶ್ರೀಮಂತ ತಂದೆಯ ಮೊದಲ ಮಾತು ಇದು. ಆ ಕಿರಿಕಿರಿ ಅನಿಸೋ ಕೆಲಸ ಇದೆಯಲ್ಲ, ಅದನ್ನ ಜೀವನವೇ ಕೊಡ್ತಿರುವ ಪಾಠ ಅಂತ ಅವರು ವಿವರಿಸಿದ್ರು. ಲೈಫ್ ನಮ್ಮನ್ನ ತಳ್ಳುತ್ತೆ, ನಾವು ಎಚ್ಚೆತ್ತುಕೊಳ್ಬೇಕು ಅಂತ. ಸೋಲೋ, ಭಯ ಗೆಲ್ಲೋ ಉತ್ಸಾಹಕ್ಕಿಂತ ದೊಡ್ಡದಾದ್ರೆ ಏನಾಗುತ್ತೆ? ಶ್ರೀಮಂತ ತಂದೆ ಪ್ರಕಾರ ಹೆಚ್ಚಿನ ಜನ ಇದೇ ಕಾರಣಕ್ಕೆ ಸೇಫ್ ದಾರಿ ಹಿಡಿತಾರೆ. ಇಷ್ಟ ಇಲ್ದಿದರೂ ಅದೇ ಕೆಲಸದಲ್ಲಿ ಮುಂದುವರಿತಾರೆ. ಹಾಗಾಗಿ ಆ 10 ಸೆಂಟ್ ಸಂಬಳ ಕೊಟ್ಟಿದ್ದ ಉದ್ದೇಶ ಶೋಷಣೆ ಮಾಡೋದಾಗಿರ್ಲಿಲ್ಲ. ಬದಲಿಗೆ ಹಣಕ್ಕಾಗಿ ದುಡಿಯೋ ಒಂದು ಬಲೆಯ ರುಚಿಯನ್ನ ತೋರಿಸಿ ಅದರಿಂದ ಹೊರಗೆ ಬರೋ ದಾರಿ ಬಗ್ಗೆ ಯೋಚಿಸೋ ಹಾಗೆ ಮಾಡೋದಾಗಿತ್ತು. ಇಲ್ಲಿಂದ ಪುಸ್ತಕದ ಅತೀ ಮುಖ್ಯವಾದ ಮತ್ತೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸೋ ತತ್ವ ಶುರುವಾಗುತ್ತೆ. ಇದು ಶ್ರೀಮಂತರನ್ನ ಬೇರೆಯವರಿಂದ ಅಲಗ್ ಮಾಡುವ ಪ್ರಮುಖ ಆಲೋಚನಾ ವಿಧಾನ. ಇದು ಪುಸ್ತಕದ ಮೊದಲನೇ ಮತ್ತು ಅತಿ ಫೇಮಸ್ ಆದ ಪಾಠ.
ಸಿಂಪಲ್ ಆಗಿ ಹೇಳೋದಾದ್ರೆ ಸಂಬಳಕ್ಕಾಗಿ ದುಡಿಯೋದಕ್ಕೂ ಆಸ್ತಿಗಳನ್ನ ಸೃಷ್ಟಿ ಮಾಡಿ ಆ ಆಸ್ತಿಗಳಿಂದ ಬರೋ ಆದಾಯದಲ್ಲಿ ಬದುಕೋದಕ್ಕೂ ಇರೋ ವ್ಯತ್ಯಾಸವಿದು. ಈ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಆ ವ್ಯತ್ಯಾಸವನ್ನ ಇನ್ನೂ ಕ್ಲಿಯರ್ ಆಗಿ ಹೇಳತ್ತೆ ನೋಡಿ. ಎಡಗಡೆ ಇರೋ ಇ ಅಂದ್ರೆ ಎಂಪ್ಲಾಯಿ ಮತ್ತು ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವರ್ಗದವರು ತಮ್ಮ ಸಮಯ ಮತ್ತು ಶ್ರಮವನ್ನು ಕೊಟ್ಟು ಹಣ ಗಳಿಸ್ತಾರೆ. ಆದರೆ ಬಲಗಡೆ ಇರೋ ಬಿ ಅಂದ್ರೆ ಬಿಸ್ನೆಸ್ ಓನರ್ ಮತ್ತು ಐ ಅಂದ್ರೆ ಇನ್ವೆಸ್ಟರ್ ವರ್ಗದವರು ತಮಗಾಗಿ ಕೆಲಸ ಮಾಡೋ ಸಿಸ್ಟಮ್ಸ್ ಮತ್ತು ಆಸಿಡ್ಸ್ಗಳನ್ನ ಕಟ್ತಾರೆ. ಹಾಗಾದ್ರೆ ಜನರನ್ನು ಲೈಫ್ ಲಾಂಗ್ ಹಣಕ್ಕಾಗಿ ಕೆಲಸ ಮಾಡೋ ಹಾಗೆ ಮಾಡೋ ಆ ಭಾವನಾತ್ಮಕ ಮತ್ತು ಮಾನಸಿಕ ಬಲೆಗಳು ಯಾವುವು? ಅದರಿಂದ ಪಾರಾಗೋದು ಹೇಗೆ? ಶ್ರೀಮಂತ ತಂದೆ ಸಂಬಳವನ್ನು ಹೆಚ್ಚಿಸ್ತಾನೆ ಹೋದ್ರು, 25 ಸೆಂಟ್, $1, $2. ಆಸೆ, ದುರಾಸೆ ಅಂತಹ ಭಾವನೆಗಳು ಒಬ್ಬ ವ್ಯಕ್ತಿಯನ್ನು ಹೇಗೆ ಬಲೆಗೆ ಬೀಳಿಸಬಹುದು ಅಂತ ತೋರ್ಸೋಕೆ ಅವರು ಈ ಟೆಕ್ನಿಕ್ ಬಳಸಿದ್ರು. ಒಂದು ಹಂತದಲ್ಲಿ ಆ ದುಡ್ಡಿನ ಆಮಿಷ ಲಾಜಿಕ್ಕಿಂತ ದೊಡ್ಡದಾದಾಗ ರಾಬರ್ಟ್ ಮತ್ತು ಮೈಕ್ ಸುಮ್ಮನಾದ್ರು. ಆಗ ಅವರಿಗೆ ಪಾಠ ಅರ್ಥವಾಗಕ್ಕೆ ಶುರುವಾಯಿತು. ಇದನ್ನೇ ರ್ಯಾಟ್ ರೇಸ್ ಅಂತ ಕರೆಯೋದು. ಅಂದ್ರೆ ಒಂದು ರೀತಿಯ ಇಲಿ ಓಟ. ಬಿಲ್ ಕಟ್ಟೋಕೆ ಆಗಲ್ವೇನೋ ಅನ್ನೋ ಭಯ, ಕೆಲ್ಸ ಹೋಗ್ಬಿಡ್ತೇನೋ ಅನ್ನೋ ಭಯ, ಕೈಲಿ ಸಾಕಷ್ಟು ದುಡ್ಡಿಲ್ವಲ್ಲ ಅನ್ನೋ ಭಯ. ಈ ಭಯಗಳೇ ಜನರನ್ನು ಸಂಬಳದ ಚಕ್ರದಲ್ಲಿ ಓಡೋ ಥರ ಮಾಡುತ್ತೆ. ಇದರಿಂದಾಗಿ ಒಂದು ಕ್ಷಣ ನಿಂತು ಇದಕ್ಕಿಂತ ಒಳ್ಳೆ ದಾರಿ ಇದೆಯಾ ಅಂತ ಯೋಚಿಸೋಕೆ ಸಾಧ್ಯನೇ ಆಗೋದಿಲ್ಲ. ಇದು ಇಡೀ ಪುಸ್ತಕದ ಹೃದಯ ಭಾಗ ಅಂತಾನೆ ಹೇಳಬಹುದು. ಹಣಕಾಸಿನ ಸಮಸ್ಯೆಗಳಿಗೆ ಬಾಸ್ನನ್ನೋ ಸರ್ಕಾರವನ್ನೋ ಬಯ್ಯೋ ಬದಲು ನಮ್ಮದೇ ಫೈನಾನ್ಷಿಯಲ್ ಎಜುಕೇಷನ್ ಮತ್ತು ನಮ್ಮ ಮೈಂಡ್ಸೆಟ್ನ ಜವಾಬ್ದಾರಿಯನ್ನ ನಾವೇ ತಗೋಬೇಕು ಅನ್ನೋದೇ ಇದರ ಸಾರ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುತ್ತೆ. ನಾವು ಮಾಡ್ತಿರೋ ಕೆಲ್ಸ, ತಗೋತಿರೋ ನಿರ್ಧಾರಗಳು ನಮ್ಮ ಆಸೆ, ನಮ್ಮ ಪ್ಯಾಷನ್ನಿಂದ ಬಂದಿವ್ಯಾ ಅಥವಾ ಕೇವಲ ಭಯದಿಂದಾಗಿ ನಾವು ಸೇಫ್ ಆಗಿರೋ ದಾರಿಗಳನ್ನೇ ಆಯ್ಕೆ ಮಾಡ್ಕೋತಿದ್ದೀವಾ? ಇದರ ಬಗ್ಗೆ ಯೋಚಿಸಬೇಕಾದ ಸಮಯವಿದು ಅಲ್ವಾ?